ನಟ ಕಿಚ್ಚ ಸುದೀಪ್ ಅಭಿಮಾನಿ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ವಿನಯ್ ಗುರೂಜಿ ಬೆಂಬಲಿಗರಿಂದ ಈ ರೀತಿಯಾಗಿ ಥಳಿಸಲಾಗಿರುವಂತದ್ದು. ಉಡುಪಿಯ ಕುಂದಾಪುರದ ಸಂಗಮ್ ಶಾಲೆ ಬಳಿ ಈ ಘಟನೆ ನಡೆದಿದೆ. ನಟ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಮೇಲೆ ಹಲ್ಲೆಯನ್ನ ಮಾಡಲಾಗಿರುವಂತದ್ದು. ಯಾವ ಕಾರಣಕ್ಕೋಸ್ಕರ ಹಲ್ಲೆಯನ್ನ ಮಾಡಲಾಗಿದೆ, ವಿನಯ್ ಗುರೂಜಿ ಅವರ ಬೆಂಬಲಿಗರಿಂದ ಅನ್ನೋದನ್ನ ಕೂಡ ಹೇಳ್ತೀವಿ. ರತ್ನಾಕರ್ ಪೂಜಾರಿ ಹಲ್ಲೆಗೊಳಗಾದಂತವರು, ಹಲ್ಲೆ ಮಾಡಿದಂತ 4 ಬಂಧಿಸಿದ್ದಾರೆ ಪೊಲೀಸರು. ಈಗ ಆಲ್ರೆಡಿ ವಿನಯ್ ಗುರೂಜಿ ಹೇಳಿಕೆಯನ್ನ ಖಂಡಿಸಿದ್ರು ರತ್ನಾಕರ್. ಇದೇ ಕಾರಣಕ್ಕೋಸ್ಕರ ಅವರ ಖಂಡಿಸಿದಂತ ಹಿನ್ನೆಲೆಯಲ್ಲಿ ವಿನಯ್ ಗುರೂಜಿಯ ಬೆಂಬಲಿಗರು ಈತನಿಗೆ ಥಳಿಸಿರುವಂತದ್ದು. ಹುಲಿ ಬಂದ್ರೆ ಸುದೀಪ್ ಓಡಿ ಹೋಗ್ತಾರೆ ಅಂತ ಹೇಳಿದ್ರು ವಿನಯ್ ಗುರೂಜಿ ಅವರು. ಗುರೂಜಿ ಹೇಳಿಕೆಯನ್ನ ಖಂಡಿಸಿ ಫೇಸ್ಬುಕ್ ನಲ್ಲಿ ಶೇರ್ ಮಾಡಿದ್ರು ರತ್ನಾಕರ್ ಅವರು. ಫೇಸ್ಬುಕ್ ನಲ್ಲಿ ಶೇರ್ ಮಾಡಿದ್ದಕ್ಕೆ ಗುರೂಜಿ ಬೆಂಬಲಿಗರಿಂದ ಥಳಿಸಲಾಗಿದೆ. ನಮ್ಮ ವಿನಯ್ ಗುರೂಜಿ ಬಗ್ಗೆನೇ ಮಾತಾಡ್ತೀಯಾ ಅಂತ ಥಳಿಸಲಾಗಿರುವಂತದ್ದು. ಬೈಕ್ಗೆ ಅಳವಡಿಸಿದ್ದಂತ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ ಕಿಡಿಗೇಡಿಗಳು. ಬಂಧಿತರು ಕುಂದಾಪುರ ತಾಲೂಕಿನ ಚಿಕನ್ ಸಾಲ್ ನಿವಾಸಿಗಳಾಗಿದ್ದಾರೆ. ಆ 4 ಪೊಲೀಸರು ಈಗ ಆಲ್ರೆಡಿ ಬಂಧಿಸಿದ್ದಾರೆ. ವಿನಯ್ ಗುರೂಜಿ ಅವರು ಸುದೀಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದಂತಕ್ಕೆ ಅದನ್ನ ವಿರೋಧಿಸಿ ಸುದೀಪ್ ಅವರ ಅಭಿಮಾನಿ ರತ್ನಾಕರ್ ಎಂಬುವರು ಫೇಸ್ಬುಕ್ ನಲ್ಲಿ ಬರ್ಕೊಂಡಿರ್ತಾರೆ, ಅದನ್ನ ಶೇರ್ ಕೂಡ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿನಯ್ ಗುರೂಜಿ ಅವರ ಬೆಂಬಲಿಗರು ಅವರ ಅಭಿಮಾನಿಗಳು ಕೂಡ ಇಲ್ಲಿ ಸುದೀಪ್ ಅವರಿಗೆ ಥಳಿಸಿರುವಂತಹ ಘಟನೆ ಆಗಿದೆ. ಅದು ಕುಂದಾಪುರದಲ್ಲಿ ನಡೆದಿರುವಂತದ್ದು. ಸಾಕಷ್ಟು ಥಳಿಸಿರುವಂತಹ ಹಿನ್ನೆಲೆಯಲ್ಲಿ ಆತನ ಸ್ಥಿತಿ ಗಂಭೀರವಾಗಿದೆ. ಆತನ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಯಾರೆಲ್ಲ ಥಳಿಸಿದ್ರು ಆ 4 ಪೊಲೀಸರು ಈಗ ಆಲ್ರೆಡಿ ಬಂಧಿಸಿದ್ದಾರೆ. ಆಗೋದಿಲ್ಲ ಪಿಕ್ಚರ್ ಇಂದ ಬರ್ತಾ ಈ ಸುದೀಪ್ ಇಂದೆಲ್ಲ ಮೂವಿ ನೋಡ್ತಾ ಹುಡುಗರು ಹೇಳ್ತಾರೆ, ಕಾಲು ಕೈಯೆಲ್ಲ ಹೀಗೆ ರೋಮ ಎಲ್ಲ ನಿಲ್ಲುತ್ತೆ. ಮಾಣಿಕ್ಯ ಹೆಬ್ಬುಲಿ, ಅವನೇ ಹೆಬ್ಬುಲಿ ಅಂತ. ಸರಿಯಾದ ಹುಲಿ ಬಂದ್ರೆ ಓಡಿದ್ರೆ ಇಲ್ಲ. ನೀವು ಫೀಲ್ ಮಾಡುದಿಲ್ಲ ಸೋಹಂಭಾವ ಅಂದ್ರೆ ಏನು ಫೀಲ್ ಮಾಡುದು. ಮುಖ ಸೊಟ್ಟ ಇದ್ರು ಹೆಂಗಸರು ಒಮ್ಮೊಮ್ಮೆ ಫಿಲಮ್ ಮಾಡಿನ ಹೀರೋಯಿನ್ ಈಗ ಅವಳನ್ನ ಹಂಗೆ ಫೀಲ್ ಮಾಡಿ. ಅವ ಕನ್ನಡಿ ಚೂರು ನೋಡು, ಕಾಗಿಗೆ ಸ್ವಲ್ಪ ದೂರದಲ್ಲಿದ್ದೆ ಅಷ್ಟೇ. ಇವನ ಫೋಟೋ ಬರೋದ್ರೊಳಗೆ ದಾಟಬೇಕು ಅವನು ಪರಮಾತ್ಮನ. ಆದ್ರೂ ಅದೊಂದು ಹುಚ್ಚುಂಟಲ್ಲ, ಫೋಟೋ ಹಾಕೋ ಹುಚ್ಚು. ಎಷ್ಟ ಹಾಕ್ತೀರಿ? ನಮ್ದೊಂದು ಫೋಟೋ ತಕೊಳ್ಳೋದು ದಿನ ಬೆಳಿಗ್ಗೆ. ನಾವು ಕೇಳಿದ್ ನಾಳೆ ನಾನು ಕದ್ದು ಟಿವಿಲಿ ಬಂದ್ರೆ ಅದು ಹಾಕ್ತೀರ? ಅವಾಗ ಫೀಲ್ ಆಗೋದಿಲ್ಲ ಪಿಕ್ಚರ್ ಇಂದ ಬರ್ತಾ ಈ ಸುದೀಪ್ ಇಂದೆಲ್ಲ ಮೂವಿ ನೋಡ್ತಾ ಹುಡುಗರು ಹೇಳ್ತಾರೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ ಜೊತೆ ರತ್ನಾಕರ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುದೀಪ್ ಅವರ ಅಭಿಮಾನಿ, ಇವರೇ ಹಲ್ಲೆಗೊಳಗಾದಂತವ್ರು. ಎಸ್ ರತ್ನಾಕರ್ ಅವರೇ, ಹೇಗಿದ್ದೀರಾ? ಸರ್ ನಮಸ್ಕಾರ. ಈಗ ಪರವಾಗಿಲ್ಲ, ಈಗ ವಾರ್ಡ್ ಶಿಫ್ಟ್ ಮಾಡಿದ್ದಾರೆ ಐಸೋಲಿಂದ. ಈಗ ಜಸ್ಟ್ ವಾರ್ಡ್ ಬಂದೆ. ಏನಾಯ್ತು ಆಕ್ಚುಲಿ? ಯಾವ ಕಾರಣಕ್ಕೆ ನಿಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ದು? ಸರ್ ಇದು ಆಕ್ಚುಲಿ ನಾನು ಕಿಚ್ಚ ಸುದೀಪ್ ಅವ್ರದ್ದು ಅಭಿಮಾನಿ. ನಾನು ಫೇಸ್ಬುಕ್ ವಾಲ್ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನಾನೆಲ್ಲ ಇದನ್ನ ಶೇರ್ ಮಾಡ್ತಿದ್ದೆ ಅವ್ರದ್ದೆಲ್ಲ. ಮೊನ್ನೆ ಲಾಸ್ಟ್ ಟೈಮ್ ವಿನಯ್ ಗುರೂಜಿ ಅವರು ಕಿಚ್ಚ ಸುದೀಪ್ ಅವ್ರ ಬಗ್ಗೆ ಅವಹೇಳನಕಾರಿ ಮಾಡಿ ಹುಲಿನ ಸಿಂಹ ಹೇಳಿರೋ ಒಂದು ವಿಡಿಯೋ ವೈರಲ್ ಆಯ್ತು ಸರ್. ಅದನ್ನ ಹೈಯೆಸ್ಟ್ ಆಗಿ ನಾನು ಫೇಸ್ಬುಕ್ ಅಲ್ಲಿ ಶೇರ್ ಮಾಡಿದೆ. ಆಮೇಲೆ ಫೇಸ್ಬುಕ್ ಗ್ರೂಪ್ ಅಲ್ಲೆಲ್ಲ ಕಿಚ್ಚ ಸುದೀಪ್ ಅವ್ರ ಗ್ರೂಪ್ ಅಲ್ಲೆಲ್ಲ ಅವರು ಅಭಿಮಾನಿಗಳೆಲ್ಲ ಮಾಡಿರೋ ಎಲ್ಲಾ ವಿಡಿಯೋಗಳನ್ನ ನಾನು ಶೇರ್ ಮಾಡ್ತಿದ್ದೆ ಸರ್. ಅಂದ್ರೆ ಅಭಿಮಾನಿಗಳ ರೊಚ್ಚಿಗೆ ಎದ್ಬಿಟ್ಟು ಏನೇನೋ ಬೈತಾ ಇದ್ರು. ಪ್ರತಿಯೊಂದು ನನ್ಗೆ ಅಪ್ಡೇಟ್ ಆಗ್ತಿತ್ತು. ನಾನು ನನ್ನ ವಾಲಿಂದ ಶೇರ್ ಮಾಡ್ತಿದ್ದೆ. ಅಲ್ಲ, ನೀವೇನಾದ್ರೂ ಕೆಟ್ಟದಾಗಿ ಅಲ್ಲಿ ಬಿಂಬಿಸಿದ್ರ ವಿನಯ್ ಗುರೂಜಿ ಅವ್ರ ಬಗ್ಗೆ? ಇಲ್ಲ ಸರ್, ಇಲ್ಲ ಏನಾದ್ರು ಬೈದಿದ್ರ? ಆತರ ಮಾತುಗಳೇನಾದ್ರು ಇತ್ತ? ಇಲ್ಲ ಸರ್, ಇಲ್ಲ ಏನು ಇಲ್ಲ, ಬರೀ ಶೇರ್ ಮಾಡಿದ್ದು ಅವರ ಮಾತುಗಳನ್ನ ಶೇರ್ ಮಾಡಿದ್ರಿ, ವಿಡಿಯೋ ಲಿಂಕ್ ಅನ್ನ. ಈ ಭಾಗದಲ್ಲಿ ಮತ್ತೊಂದು ಹೌದಂತ ನಾನು ಕರೆಕ್ಟ್ ರೈಟಿಂಗ್ ನಲ್ಲಿ ಕರೆಕ್ಟ್ ಬರ್ತೇನೆ. ನಾನು ಯಾರು ಅವಹೇಳನ ಆಗಿ ಬರುವುದಿಲ್ಲ, ಮತ್ತೆ ಏಕವಚನದಲ್ಲಿ ನಿಲ್ಲಿಸುದಿಲ್ಲ. ಯಾಕಂದ್ರೆ ನಾಳೆ ಎಫ್ಐಆರ್ ಆಗ್ಬಾರ್ದು, ಕೇಸ್ ಆಗ್ಬಾರ್ದು. ನಾನು ಕರೆಕ್ಟ್ ಆಗಿ ಬರ್ದಿದ್ದೇನೆ. ಈಗ ಹಲ್ಲೆ ಮಾಡಿದ್ರಲ್ಲ, ಏನ್ ನಿಮ್ಮನ್ನ ಬಂದು ಯಾವ ಕಾರಣಕ್ಕೆ ಅಂತ ಹೇಳಿದ್ರು? ಅವ್ರು ವಿನಯ್ ಗುರೂಜಿ ಅವರ ಅಭಿಮಾನಿಗಳು ಅಂತ ಹೇಳಿದ್ರ ಅವರು? ಸರ್ ನನ್ನ ಸ್ನೇಹಿತನ ಚಿಕ್ಕಮ್ಮನ ಮಗಳು ಬಂದು ಮದುವೆ ಇತ್ತು ಸರ್. ಅವ್ರ ಹಸ್ಬೆಂಡ್ ಮನೆ ಬಂದ್ಬಿಟ್ಟು ಶಿವಮೊಗ್ಗ. ಅವ್ರು ಆಕ್ಚುಲಿ ಬೆಂಗಳೂರಲ್ಲಿ ಪ್ರಾಪರ್ ಮೆಕ್ಯಾನಿಕಲ್ ಇಂಜಿನಿಯರ್. ಅವ್ರದ್ದು ಅದೇ ದಿವಸ ರಾಯ್ಟ್ ರಿಸೆಪ್ಷನ್ ಇತ್ತು.
ಆ ಹುಡುಗಿ ಮನೆ ಅವರ ಅಜ್ಜನ ಮನೆ ಇಲ್ಲಿ ಇವರ ವಿನಯ ಗುರುಜಿ ಆಶ್ರಮ ಹತ್ರ ಬರ್ತದೆ. ಓಕೆ ಓಕೆ. ಆ ಸರ್ಕಲ್ ಹತ್ರ ಬರ್ತದೆ. ಇವರು ಹುಡುಗಿ ನೈಟ್ ಮನೆಗೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿದ್ಲು, ಹೇಗಿದ್ರು ವಿನಯ್ ವಾಪಸ್ ಬರ್ಬೇಕಲ್ಲ, ನೀವು ನನ್ನೊಟ್ಟಿಗೆ ಬನ್ನಿ ಅಂತ. ಅದು ಮದುವೆಗೆ ಏನು ಸರ್ ಚಿನ್ನದ ಪಟ್ಟಿ ಗಿಟ್ಟಿ ಎಲ್ಲ ಹಾಕ್ತೇವಲ್ಲ ಸರ್, ಎಕ್ಸ್ಟ್ರಾ ಸಪ್ರೇಟ್ ರೋಲ್ ಅದನ್ನ ತರೋಣ ಅಂತೇಳಿ ನಾವೊಂದು ಇನ್ನೋ ಕಾರ್ ಇತ್ತು ನನ್ನ ಹತ್ರ. ಅವ್ರ ಮದುವೆಗೆ ಅಂತ ನಾವು ಬಂದ್ರೆ ಅವ್ರು ಇದ್ರಲ್ಲೇ ಹೋಗೋಣ, ನಾವು 7-8 ಜನ ಇದ್ದೇವಲ್ಲ ಅಂತೇಳಿ ಅವ್ರ ಫ್ಯಾಮಿಲಿ ಹೆಂಗಸರನ್ನೆಲ್ಲ ಕರ್ಕೊಂಡು ಹೋದೆ ಸರ್ ನಾನು. ಓಕೆ. ಅವರು ಮನೆ ತನಕ ಕಾರ್ ಹೋಗಲ್ಲ. ಸೊ ಓಕೆ, ಥ್ಯಾಂಕ್ ಯು ರತ್ನಾಕರ್, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.